ಪುಟ್ಟ ಹುಡುಗ ಕೇಳ್ತಾನಂತೆ, ಬರೀ ನನ್ನ ತಾಯಿ ಮತ್ತು ನಮ್ಮ ಅಕ್ಕ ತಂಗಿದ್ರಿಗೆ ಮಾತ್ರ ಓಡಾಡೋಕ್ಕೆ ಅವಕಾಶ ಇದೆ, ನನಗೆ ಓಡಾಡೋಕ್ಕೆ ಬಸ್ಸಲ್ಲಿ ಅವಕಾಶ ಇಲ್ವಾ ಅನ್ನುವಂಥದ್ದು. ಇದೀಗ ಚರ್ಚೆಗೆ ಗ್ರಾಸವಾಗಿರುವಂಥ ಸಂಗತಿ. ಎಲ್ಲೋ ಒಂದು ಕಡೆಗೆ ನಾಯಕರು ಮಾತಾಡ್ತಿರುವಂಥ ಮಾತುಗಳನ್ನು ನೋಡಿದ್ರೆ ಗಂಡು ಮಕ್ಕಳಿಗೂ ಕೂಡ ಇದೇನಾದರೂ ಉಚಿತ ಬಸ್ ವ್ಯವಸ್ಥೆ ಸಿಗಬಹುದಾ, ಈ ಪ್ರಶ್ನೆ ಕೂಡ ಎದ್ದಿದೆ. ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಬಗ್ಗೆ ಯೋಚಿಸಿ ಕ್ರಮ ಕೈಗೊಳ್ಳುತ್ತೀವಿ. ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂಥ ಉತ್ತರ ಇದು. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ, ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡ್ತೀವಿ, ನಿಮಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ, ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡ್ತೀವಿ, ನಿಮಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ, ತಿಂಗಳಿಗೆ ಒಬ್ಬ ಬಾಲಕ ಕೇಳಿದಂಥ ಪ್ರಶ್ನೆ. ಈ ಪ್ರಶ್ನೆಗೆ ಅತ್ಯಂತ ಸಹಜವಾಗಿಯೇ ಡಿ.ಕೆ. ಶಿವಕುಮಾರ್ ಕೂಡ ಅವ್ರ ಮುಖದಲ್ಲೂ ಕೂಡ ನಗು ಬಂತು, ಪಕ್ಕದಲ್ಲಿದ್ದಂಥ ಅಧಿಕಾರಿಗಳು ಕೂಡ ನಕ್ಕರು. ಅಕ್ಕ ತಂಗಿದ್ರು ಮಾತ್ರ ಕರ್ಕೊಂಡು ಹೋಗ್ತಾರೆ, ನನಗೆ ಕರ್ಕೊಂಡು ಹೋಗಲ್ಲ, ಯಾಕಂದರೆ ಅವರಿಬ್ಬರಿಗೂ ಕೂಡ ಬಸ್ ಫ್ರೀ ಇದೆ ಅಂತ. ಈಗ ನಿನಗೂ ಬೇಕೇನಪ್ಪ ಅನ್ನುವಂಥ ಪ್ರಶ್ನೆನ ಡಿ.ಕೆ. ಶಿವಕುಮಾರ್ ಕೇಳಿದ್ರು. ಮೊನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಹೇಳಿದರು, ಬಹಳಷ್ಟು ಜನ ನನಗೆ ಮೇಲ್ ಹಾಕಿದ್ದಾರೆ ಈ ಬಸ್ ಫ್ರೀ ಬೇಡ ಅಂತ, ಆದರೆ ಈಗ ಗಂಡು ಮಕ್ಕಳಿಗೂ ಕೂಡ ಬಸ್ ಫ್ರೀ ಕೊಡೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಮಾತಾಡಿ ನಾವು ಚಿಂತನೆ ಮಾಡ್ತೀವಿ ನಾವು ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಹೇಳಿರೋದು. ಸೊ ಇದು ಸಂಗತಿ. ಬಸ್ ಫ್ರೀ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪುರುಷರಿಗೆ ಉಚಿತ ಪ್ರಯಾಣ ಪ್ರಸ್ತಾವನೆ ಸದ್ಯಕ್ಕಿಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂಥ ಸ್ಪಷ್ಟನೆ ಇದು. ಪುರುಷರಿಗೆ ಉಚಿತ ಬಸ್ ಕಲ್ಪಿಸುವ ಪ್ರಸ್ತಾವನೆ ಇಲ್ಲ. ಇನ್ನೇನು ಪುರುಷರಿಗೂ ಕೊಟ್ಟುಬಿಟ್ರೆ ಮನೆಯಲ್ಲಿರೋ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಹೊಂಟುಬಿಟ್ರೆ ಗತಿ ಏನಾಗಬೇಕು? DCM ಭೇಟಿ ಮಾಡಿದಾಗ ಈ ಬಗ್ಗೆ ಕೇಳ್ತೀನಿ. ಹುಬ್ಬಳ್ಳಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ನೋಡಿ ಹಿಂದೆ ಈ ಉಚಿತ ಬಸ್ ಪ್ರಯಾಣ ನಿಲ್ಲಿಸೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಚಿಂತನೆ ಮಾಡ್ತೀವಿ ಎನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಹೇಳಿದಾಗ ಇದೇ ರಾಮಲಿಂಗಾರೆಡ್ಡಿ ಹೇಳಿದರು, ಈ AC ಕಾರ್ಗಳಲ್ಲಿ ಓಡಾಡುವಂಥವ್ರ ಸ್ಟೇಟ್ಮೆಂಟ್ಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ. ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಈ ಗಂಡು ಮಕ್ಕಳಿಗೂ ಕೂಡ ಏನಾದರೂ ಉಚಿತವಾಗಿ ಕೊಡೋಕ್ಕೆ ವ್ಯವಸ್ಥೆ ಮಾಡೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ಇಲ್ಲ ಅಂಥ ಒಂದು ಪ್ರಸ್ತಾವನೆ ನಮ್ಮ ಬಳಿ ಇಲ್ಲ, DCM ಸಿಕ್ಕಾಗ ಇದ್ರ ಬಗ್ಗೆ ನಾನು ಕೇಳ್ತೀನಿ ಅಂತಾರೆ ರಾಮಲಿಂಗಾರೆಡ್ಡಿ. ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ, ನಾನು ಡೀಟೇಲ್ ಗೊತ್ತಿಲ್ಲ, ನನ್ನ ಮುಂದೆ ಏನೂ ಇಲ್ಲ, ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ, ನಾನು ಡೀಟೇಲ್ ಗೊತ್ತಿಲ್ಲ, ನನ್ನ ಮುಂದೆ ಏನೂ ಇಲ್ಲ, ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ, ನಾನು ಡೀಟೇಲ್ ಗೊತ್ತಿಲ್ಲ, ನನ್ನ ಮುಂದೆ ಏನೂ ಇಲ್ಲ, ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಶಿವಕುಮಾರ್ ಅವರು ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಸೊ ಅವರು ಅದನ್ನು ಭಾಳ ತಮಾಷೆ ತಗೊಂಡ್ರು. ಇಲ್ಲ, ಈ ರೀತಿ ಯಾರೋ ಒಬ್ಬ ಹುಡುಗ ಕೇಳಿದಂಥ ಪ್ರಶ್ನೆಗೆ ಹಿಂಗೆ DCM ಉತ್ತರ ಕೊಟ್ಟಿದ್ದಾರೆ. DCM ಸಿಕ್ಕಂಥ ಸಂದರ್ಭದಲ್ಲಿ ನಾನು ಇದರ ಬಗ್ಗೆ ಕೇಳ್ತೀನಿ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ.
ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಈ ಗ್ಯಾರಂಟಿಗಳ ಬಗ್ಗೆ ದೇಶಾದ್ಯಂತ ಮಾತಾಗ್ತಿರುವಂಥ ಸಂದರ್ಭದಲ್ಲಿ ಕೆಲವರು ಪರವಾಗಿ, ಕಾಂಗ್ರೆಸ್ನವರು ಪರವಾಗಿ, ಆದರೆ ವಿಪಕ್ಷದವರು ಅಂದರೆ ಈ BJPಯವರು ಅದರ ವಿರುದ್ಧವಾಗಿ ಮಾತಾಡ್ತಾನೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಘಟನಾವಳಿ ಅಂದರೆ, ನಾವು ತುಂಬ ಜನ ನನಗೆ ಮೇಲ್ ಹಾಕಿದ್ದಾರೆ, ನಮಗೆ ಕೊಡುವಂಥ ಶಕ್ತಿ ಇದ್ದರೂ ಕೂಡ ನಾವು ಯಾಕೆ ಫ್ರೀಯಾಗಿ ಅಡ್ಡಾಡಬೇಕು ಅಂತ, ಅದಕ್ಕೋಸ್ಕರ ಇದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದ್ದು. ನಂತರ ವೇದಿಕೆಯಲ್ಲೇ ಖರ್ಗೆ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ದು, ಈ ರೀತಿಯೆಲ್ಲ ಹೇಳಿಬಿಟ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದು. ಈಗ ನೋಡಿ, ಈಗ ನಿನ್ನೆ ಒಬ್ಬ ಬಾಲಕ ಕೇಳಿದಂಥ ಪ್ರಶ್ನೆಗೆ ಗಂಡು ಮಕ್ಕಳಿಗೂ ಕೂಡ ಏನಾದರೂ ಉಚಿತವಾಗಿ ಏನಾದರೂ ಕಳಿಸ್ಬೋದಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಗ್ಯಾರಂಟಿಗಳ ವಿಚಾರದಲ್ಲಿ ಎಲ್ಲೊಂದು ಕಡೆ ತಳಮಟ್ಟದಲ್ಲಿ ಬೇರೆಯದೇ ತರವಾದಂತಹ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮಗೆ ಆಗ್ತಾ ಇರುವಂತಹ ಅಸಲಿ ಸಮಸ್ಯೆಗಳ ಬಗ್ಗೆ ಇರಬಹುದು, ನಿರೀಕ್ಷೆಗಳ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಮಕ್ಕಳ ದಿನಾಚರಣೆ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಶಾಲೆಯ ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಿದ್ರು. ಅಲ್ಲಿ ಬೆಂಗಳೂರಿನ ಮತ್ತು ಬೇರೆ ಬೇರೆ ಭಾಗದ ಕಾರ್ಪೊರೇಷನ್ ವಿದ್ಯಾರ್ಥಿಗಳು, ಕಾರ್ಪೊರೇಷನ್ ಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಬಂದಿದ್ರು. ಆವಾಗ ಒಬ್ಬ ಹುಡುಗ ಅಸಲಿ ಸಮಸ್ಯೆಯನ್ನ ತೆರೆದಿಡ್ತಾನೆ. ಅಂದ್ರೆ ಗ್ಯಾರಂಟಿ ಯೋಜನೆಯ ಕಾರಣಕ್ಕೋಸ್ಕರ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತ ಬಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಹೀಗಾಗಿ ನಮ್ಮ ಮನೆಯಲ್ಲಿರುವಂತಹ ತಾಯಿ ಇರಬಹುದು, ಅಕ್ಕ ಇರಬಹುದು, ತಂಗಿ ಇರಬಹುದು, ಎಲ್ಲರೂ ಕೂಡ ಜೊತೆಯಲ್ಲಿ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣವನ್ನು ಬೆಳೆಸ್ತಾರೆ. ಆದ್ರೆ ನಾವು ಬರ್ತೀವಿ ಅಂತಂತ ಹೇಳಿದಂತ ಸಂದರ್ಭದಲ್ಲಿ ನಮಗೆ ಟಿಕೆಟ್ ಕೊಡಬೇಕಾಗುತ್ತೆ, ನೀವು ಬರೋದು ಬೇಡ ಅಂತ ಹೇಳಿ ನಮ್ಮನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ಹೀಗಾಗಿ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಗಂಡು ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸುವಂತ ಸರ್ಕಾರದ ಏನಾದ್ರು ಮಾಡಬಹುದಾ ಅಂತ ಹೇಳಿ ವಿದ್ಯಾರ್ಥಿ ಪ್ರಶ್ನೆ ಎತ್ತುತ್ತಾನೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ವ್ಯವಸ್ಥೆ ಮಾಡೋ ಬಗ್ಗೆ ಚಿಂತನೆಯನ್ನ ನಡೆಸ್ತೀವಿ ಅನ್ನುವಂತ ಭರವಸೆಯನ್ನ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಆದ್ರೆ ಇವತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸದ್ಯಕ್ಕೆ ಈ ತರದ ಯಾವುದೇ ರೀತಿಯ ಪ್ರಸ್ತಾವನೆ ಇಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಗ್ಯಾರಂಟಿಯ ವಿಚಾರದಲ್ಲಿ ಪದೇ ಪದೇ DK ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಭರವಸೆಗಳು, ಕೊಡ್ತಾ ಇರುವಂತಹ ಹೇಳಿಕೆಗಳು, ಜೊತೆಗೆ ಈ ಒಂದು ಕೆಳ ಹಂತದಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಬೇರೆ ರೀತಿಯ ಚರ್ಚೆಗಳಿಗೆ ನಾಂದಿ ಹಾಡಿದೆ. ಉಪಚುನಾವಣೆಗಿಂತ ಮುಂಚಿತವಾಗಿ DK ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಯಲ್ಲಿ, ಅದರಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆಯನ್ನ ನಾವು ಪರಿಷ್ಕರಣೆ ಮಾಡಬೇಕಾಗಬಹುದು ಅನ್ನುವಂತ ರೀತಿಯ ಧಾಟಿಯಲ್ಲಿ ಮಾತನಾಡಿದ್ರು. ಅದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಲಿಲ್ಲ, ಅದರ ಬಗೆಗಿನ ಟೀಕೆ ಟಿಪ್ಪಣಿಗಳು ಹೊರ ರಾಜ್ಯಗಳಲ್ಲೂ ಕೂಡ ನಡೆದು ಹೋಯಿತು. ಈಗ ಉಚಿತ ಬಸ್ ವ್ಯವಸ್ಥೆಯನ್ನ ಶಾಲಾ ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೂ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಉಪಮುಖ್ಯಮಂತ್ರಿಗಳು ಕೊಟ್ಟಂತದ್ದು ಮತ್ತೊಂದು ಚರ್ಚೆಗೆ ನಾಂದಿ ಹಾಡಿದಂತೆ ಕಾಣ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.